ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಯಾಕಂತಂದ್ರೆ ಚುನಾವಣೆಯವರಿಗೆ ನಾ ಮುದ್ದಾಳದ ಕೇಳೋ ಸರ್, ನಾ ಮುದ್ದಾಳನ್ನ ಸರ್ ನನ್ ಚೌಡೈದ್ ಏನೋ ಮಾಡ್ರಂತ ನಾ ಕೇಳೋ ಸರ್, ನಾನ್ ಹಂಗಾರ ಮಾಡ್ಕೈತೀನಿ. ನೀವು ಬರ್ಬೇಕು, ಉದ್ಘಾಟನೆ ಮಾಡಿ ಹೋಗ್ಬೇಕು. ಅವ್ರು ಉಮೇಶ್ ಮುದ್ನಾಳ್ಕರ್ ಸಂಘಟನೆ ಕಾಂಟ್ಯಾಕ್ಟ್ ಮಾಡಿ ಅದನ್ನ ಮಾಡಿಸ್ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಕಂಪೌಂಡ್ ಜಗಲ ಮೇಲೆ ಇಟ್ಕೊಂಡು ಮೆಲ್ಲಕ್ ಬರೀ ವಿಡಿಯೋ ಮಾಡ್ತಾ ಇದಾರೆ ಹಂಗೆ. ಅಲ್ಲಿ ಒಂತಡ್ರಿ
ಒಂದು ಕೆಲಸ ಮಾಡ್ರಿ ಅಣ್ಣ, ಒಂದ್ ಮೈ ತಗೋರಿ ಮೊದಲ, ಒಂದ್ ಮೈ ತಗೋರಿ, ಒಂದ್ ಮೈ ತಗೋರಿ ಮೊದಲ. ಸರಿಯಪ್ಪ, ಗಡ್ಕರಿ ಬರ್ಲಿ, ಮಲ್ಕಾಸ್ ಗಡ್ಕರಿ, ಮಲ್ಕಾಸ್ ಮಲ್ಕಾಸ್ ಒಂದ್ ಮೈ ತಗೋರಿ. ಏ ಮಲ್ಲು, ಏ ನೀ ಎಲ್ಲಿ ಹಿಡ್ಕಂತ ಬಾಯಿಲಿ, ಅವ್ರು ಹಿಡ್ಕಂತಾರೆ ಎಲ್ಲ ಆಟ ಆಡೋರು ಎಲ್ಲ. ಆದ್ರೆ ಕೈಗೆ ಸಪೋರ್ಟ್ ಸಿಗಲ್ಲ, ಸಪೋರ್ಟ್ ಸಿಗಲ್ಲ. ಒಂದು ಮೈ ತಗೋರಿ ಮೊದಲ ಅಣ್ಣ. ಮಲ್ಕಾಸ್ ಮಲ್ಕಾಸ್ ಇಲ್ಲ ಒಂದು ನಿಮಿಷ ನೋಡ್ರಿ, ನೋಡ್ರಿ ಒಂದ್ ನಿಮಿಷ. ನೀನು ಬೋಗಿಸ್ಕೆ ಹಿಡ್ಕೊಂಡು ಆ ಕಣ್ಣು ಹಾಕಿ ಈ ಕಣ್ಣು ಹಾಕಿ ಹಿಡ್ಕೋಬಹುದು. ಹೆಂಗೆ ಹಿಡ್ಕೊಂಡ ತಡಿ ಅಭಿಯಾನ ಏನ್ ಮಾಡಕ್ಕಂತ ಯಾರ್ದವ ನೋಡ್ರಿ, ಒಂದ್ ನಿಮಿಷ ನೋಡ್ರಿ. ಏ ತಡ್ರಿ, ಇವ್ರನ್ನ ಅವ್ರಾಡಿ ಇವ್ರನ್ನ ಹಾಕಿ ಅಂತ ಬಂದಿರ್ಕಂತ ನೀವು ಯಾವ್ದಾಗ ಇರ್ಕಂತ ಹೋಗ್ಬಂದ್ರೆ ನಡ್ರಿ. ಹಲೋ, ಏ ಮೈ ಚಾಲೂ ನೋಡೋದ. ಹಲೋ,
ಕಾಲು ನಿಮಿಷ ಕಾಲು ಸಾವಕಾಶ ನಿಧಾನ ಸಾವಕಾಶ कालाय नमः उपादिनीये नमः परमात्मने नमः सूर्यलोचनाय नमः जगदीश्वर महाराज की जय भयश्चमे दोषाचमे शरणं नास्ते त्वमेव मम पूजया सुप्रियता सुप्रसन्ना अरहत्वं सामजे नमः पार्वतीपतये शिव हर हर महादेव हर षष्ठव्यारां प्रणेमहे गादिविज्ञाय गादिविज्ञापतये दैवे दस्यस्वनः ॐ सहस्रतेजः गुरुजः सहस्रपाद अभोवे विश्वदा गुरुमहाराज अत्यनिष्ठध्वजा गुरुदेवेदकं सर्वं यद्भूतं यश्च भव्यं उदामृतत्वशेषाणः धन्यः तिरोहतिः एतावानस्य ಶಂಕರಯ್ಯ ಬರ್ರಿ ಮುದ್ದೆ ಅಲ್ಲಿಂದ ಅಲ್ಲಿಂದ ಅಂದ್ರೆ ಮುದ್ದೆ ಬೈಕ್ನಾಗ ओम हिरण्यपाद्रंभदो गोर्धदादिमदव्योजानीतिः कदा ब्रह्मणोपहरते हि कदैव हितमानः यत् तेजोदादि साम्राज्यं भोज्यं स्वराज्यं वैराज्यं पारमेष्टं राज्यं महाराज्यं महादित्यं मङ्गलनीराजमदीपं दर्शयामि नीराजदानन्तरे शुद्धकार्यमनुदार्पयामि हर नमः पार्वतीपतये शिव हर हर महादेव हर चौड़ैया महाराज की जय चौड़ैया महाराज की ಹಿಂಗ್ ಬರ್ಸಲ್ಲ ಶಂಕರಯ್ಯ ಅಂತ ಶ್ರೀ ಬಸವರಾಜಪ್ಪ ಭಾಗ್ಯರಾಮ್ ಇವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಹೇಳೋದ್ರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವ ನಮ್ಮ ಊರಿನ ತುಮ್ಮೂರು ಸಾಹೇಬರಿಗೆ ಸಮಾಜದಲ್ಲಿ ತಮ್ಮ ಕಾರ್ಯ ಅವರಿವರನ್ನದ ಎಲ್ಲರನ್ನು ಕಂಡು ಪ್ರೀತಿಯಿಂದ ಪ್ರೀತಿಸ್ತಕ್ಕಂತ ನಮ್ಮ ಅಖಿಲ ಭಾರತ ಕೂಲಿ ಸಮಾಜದ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು,
ಮತ್ತು ಈಗ ತಾನೇ ಮೊನ್ನೆ ತಾನೇ ಕರುನಾಡು ಸಾಧಕ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾಗಿರ್ತಕ್ಕಂಥ ಶ್ರೀ ಉಮೇಶ್ ಅಣ್ಣ ಮುದ್ನಾಳನ್ ಅವ್ರಿಗೂ ಕೂಡ ನಾನು ನಮ್ಮೆಲ್ಲರ ವತಿಯಿಂದ ಪ್ರೀತಿಯ ಸ್ವಾಗತವನ್ನು ಕೊಡ್ತೀನಿ. ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ನಿಜೇಶ್ವರ ಅಂಬಿಗರ ಚೌಡಯ್ಯನವರಿಗೆ ಬಹಳ ಶ್ಲಾಘನೀಯ. ಹಾಗಾಗಿ ಮತ್ತೊಮ್ಮೆ ಜೋರಾಗಿ ಚಪ್ಪಳೆ ತಟ್ಟೋದ್ರ ಮೂಲಕವಾಗಿ ಹನುಮಂತನವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಂತ ಹೇಳಿ ನೆನೆಸ್ಕೊಳ್ತಾ ಇದ್ದೇನೆ. ಜೋರಾಗಿ ಚಪ್ಪಳೆ ತಟ್ಟಬೇಕು, ಯಾಕಂತಂದ್ರೆ ಅವರ ಒಂದು ಕಾರ್ಯ ವರ್ಣಿಸಲು ಅಸಾಧ್ಯ. ಅಣ್ಣ ಉಮೇಶ್ ಅಣ್ಣ ಅವರ ಸಮ್ಮುಖದಲ್ಲಿ ಅವರಿಗೆ ಸತ್ಕಾರ ಕಾರ್ಯಕ್ರಮ ಮಾಡಬೇಕು. ನಮಸ್ಕಾರ. ಯಾದಗಿರಿ ತಾಲೂಕಿನ ಅರಿಕೇರ ಕೆ ಗ್ರಾಮದಲ್ಲಿ ನಾವು ಎಲ್ಲ ಕಡೆ ಅಂಬಿಗರ ಚೌಡಯ್ಯನ ಮೂರ್ತಿಗಳು ಸ್ಥಾಪನೆ ಮಾಡಿದ್ವಿ. ಆದರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ದೇವಸ್ಥಾನದಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆಗೆ ಮುಂದಾಗಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ಇವತ್ತು ಆ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ತುನ್ನೂರು ಚನ್ನರೆಡ್ಡಿ ಪಾಟೀಲ್ ಅವರು, ಅವ್ರ ಜೊತೆಗೆ ನಮ್ಮ ಸಮಾಜದ ಎಲ್ಲ ಮುಖಂಡರು, ವಿಶೇಷವಾಗಿ ಇಲ್ಲಿ ಇಡೀ ರಾತ್ರಿಯಿಂದ ಬೆಳಗ್ಗೆವರೆಗೆ ಪೂಜೆದಲ್ಲೇ ಮಗ್ನರಾಗಿರ್ತಕ್ಕಂಥ ಈ ಗ್ರಾಮದಲ್ಲಿರ್ತಕ್ಕಂಥ ಈ ಸ್ವಾಮೀಜಿಗಳು, ಜೊತೆಗೆ ಮುಂಭಾಗದಾಗ ಕೂತಿರ್ತಕ್ಕಂಥ ನೀವೆಲ್ಲ ರಣತಂಬರಿಗೆ, ಈಗ ಶಾಸಕರು ಎಲ್ಲೇ ಹೋಗೋದಿರೋದ್ರಿಂದ ಸಮಯ ಬದಲಾವಣೆ ಆಗಿದ್ರು. ರಾತ್ರಿ 8 ಗಂಟೆಗೆ ಸಮಯ ಬದಲಾವಣೆ ಆಗಿರೋದು. ಇನ್ನೂ 2-3 ಕಾರ್ಯಕ್ರಮ ಇರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡಲ್ಲ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗಾಗಿ ಆಗಮಿಸಿರ್ತಕ್ಕಂಥ ಶಾಸಕರಿಗೆ ಮತ್ತು ವಿಶೇಷವಾಗಿ ಈ ಗುಡಿ ಸರ್ ಬೆಂಗಳೂರು ಹೋದವರು ಗುಡಿ ಕಟ್ಟಿರತಕ್ಕಂಥದ್ದು. ಆ ಗುಳೆ ಹೋಗಿ ದುಡ್ಲೆಕ್ ಹೋದಾಗ ಅಮೌಂಟ್ ಜಮಾ ಮಾಡ್ಕೇಸಿ ನಾನು ಅಷ್ಟೆಲ್ಲ ಮಾಡ್ಬೇಡ್ರಪ್ಪ, ಒಂದು ಎಸ್ಟಿಮೇಟ್ ಅನ್ನ ಇರಲ್ರ ಮರಿಗೆ ಕಟ್ಬೇಕಂದ್ರೆ ಅಮೌಂಟ್ ಜಮಾ ಮಾಡಿದ್ರೆ ಬುನದಾಗಿ ಬಿಟ್ಬಿಡ್ತಾರೆ. ಅಷ್ಟಕ್ಕಾಗಿ ನಿಂತದ್ದನ್ನು ಹನುಮಂತ ಅವ್ರಿಗೆ ಗ್ರಾಮಸ್ಥರು ಎಲ್ಲ ಗ್ರಾಮಕ್ಕೆ ತಂದಾಗ ಇವ್ರಿಗೆ ಕನ್ನಡ ಬರಲ್ಲ ಸರ್. ಇವ್ರು ಹುಟ್ಟೂರು, ಇವ್ರ ಅಪ್ಪ ತಂದೆ ಊರು ಅರಿಕೆರೆ, ಇವ್ರು ಅಲ್ಲೇ ಹೋಗಿ ಜನ್ಮ ಆಗಿರ್ತಕ್ಕಂಥದ್ದು. ಅದ್ರದ್ದು ಏನಾದ್ರು ಮಾಡೋಣ ಅಂತಕ್ಕಂಥದ್ದು ಅಂತ ನಿಂತ ಕೇಸಿ ಹಂತವಾಗಿ ಸಹಾಯಧನ ಮಾಡಿ ಇವತ್ತಿನ ದಿವಸ ಗುಡಿ ಮಾಡಿ ಇರ್ತಕ್ಕಂಥದ್ದು. ಇವತ್ತು ನಾನು ವೇದಿಕೆ ಮ್ಯಾಗಿರ್ತಕ್ಕಂಥ ಶಾಸಕರಿಗೆ ಮತ್ತು ಹನುಮಂತಣ್ಣನಿಗೆ, ಈ ಭಾಗದ ನಮ್ಮ ಹಿರಿಯರಾಗಿದ್ದ ಬಸವರಾಜ ಮಾಮೂರಿಗೆ ಮತ್ತು ಸ್ವಾಮೀಜಿ ಅವರಿಗೆ, ಹನುಮಂತಣ್ಣರಿಗೆ ವೇದಿಕೆ ಮ್ಯಾಗಿರತಕ್ಕಂಥ ನಾನು ವೈಯಕ್ತಿಕವಾಗಿ ಅವರಿಗೆ ಅದ್ದೂರಿಯಾಗಿ ನಾನು ಸನ್ಮಾನ ಮಾಡ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದ. ದಯವಿಟ್ಟು ಮಲ್ಲು ಈಗ ನಮ್ಮ ಮುಖಂಡರಾಗಿರ್ತಕ್ಕಂಥ ಉಮೇಶ್ ಅಣ್ಣ ಅವರಿಂದ ಒಂದು ಸತ್ಕಾರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹನುಮಂತನವರಿಗೆ, ಮಾನ್ಯ ಶಾಸಕರಿಗೆ, ಮಾನ್ಯ ಪರಮ ಪೂಜ್ಯರಿಗೆ ಹಾಗೆ ಬಸವರಾಜ ತಟ್ಟಬೇಕು. ಅಂಬಿಗರ ಚೌಡಯ್ಯ ಮಹಾರಾಜ್ ಕಿ, ಶರಣ ಅಂಬಿಗರ ಚೌಡಯ್ಯನವರಿಗೆ. ಅಂಬಿಗ ಎಂದು ಕುಂದು ನುಡಿಯದಿರು, ನಂಬಿಗರ ಒಂದೇ ಹುಟ್ಟಿಲಾಯಿಸುನೆಂದು ನಂಬಿಗರ ಚೌಡಯ್ಯ ಎನ್ನುವಂತೆ ನಿಜ ಶರಣ ಅಂಬಿಗರ ಚೌಡಯ್ಯನವರಿಗೆ. ಭಾರತ್ ಮಾತಾ ಕಿ. ನಮಗ ಸಾರ್ವಜನಿಕರ ಕೆಲಸಗಳನ್ನ ಮಾಡಿ ದೂರವಾಣಿ ಮುಖಾಂತರ ಕರೆ ಮಾಡ್ತಕ್ಕಂಥ ಕೆಲಸಕ್ಕ ಸಾಕಷ್ಟು ಬಾರಿ ಸಾರ್ವಜನಿಕರ ಕೆಲಸದಾಗ, ಅಂದ್ರೆ ಉದಾಹರಣೆಯಾಗಿ ಬೆಳಗೇರಿ ಸೇತುವೆ ಇಳಿದಾಗ ಸ್ಥಳದಲ್ಲಿದ್ದಾಗ ಅದು ನನ್ನ ಕರ್ತವ್ಯ ನಾವು ಮಾಡ್ತೇನೆ ಅಂತ 1,80,00,000 ಕೆಲಸ ಮಾಡಿರ್ತಕ್ಕಂಥದ್ದು. 1,80,00,000 ಅಲ್ಲಿ ಬ್ರಿಡ್ಜ್ ಶಿಥಿಲಗೊಂಡದಂದ್ರೆ ಅದು ಕೂಡ 3 ಕೋಟಿ ಕೆಲಸ ಮಂಜೂರು ಮಾಡಿಸಿ ಕಾಮಗಾರಿ ಮಾಡಿಸ್ತಿದ್ದಾರೆ. ಅದು ನನ್ನ ಸಲಗಲ್ಲ, ಸಾರ್ವಜನಿಕರ ಸಲಗ. ನಾವು ಗೊತ್ತಿರಲಾರ್ದು ಒಂದ್ಸಲ ಅವ್ರಿಗೆ ಹೇಳಿದಾಗ ಸ್ಪಂದಿಸಿ ನಮಗೆ ಮತ್ತೆ ಮಾತಾಡ್ತಕ್ಕಂಥದ್ದು. ಅಲ್ಲಿ ಪಗಲಾಪುರಕ್ಕೆ ಹೋಗ್ತಕ್ಕಂಥ ಬ್ರಿಡ್ಜ್ ಇದ್ದದ, ಅದಕ್ಕೆ ನಮ್ಮ ಕ್ಷೇತ್ರಕ್ಕೆ 2 ಬರ್ತಾವ ಹಳ್ಳಿ, ಅದನ್ನು ಕೂಡ ನಮಗೆ ಮತ ಹಾಕಿಲ್ಲ ಅಂತಕ್ಕಂಥದ್ದು ಅಂದಾಗ, ಸರ್ ಅದು ಹೆಂಗಾರ ಆವಾಗ ಮಾಡ್ಬೇಕಾದ್ರೆ 8 ಕೋಟಿ ಮಾಡ್ರಿ, ಇನ್ನೂ 1 ವಾರ 15 ದಿವಸ ಅವ್ರ ಕೈಲಿಂದ ಉದ್ಘಾಟನೆ ಆಗ್ತಕ್ಕಂಥ ಕೆಲಸ. ಆಮೇಲೆ ನಾವು ಪ್ರತಿಭಟನೆ ಮಾಡಿದಾಗ ಸಾಕಷ್ಟು ಅವರ ಸರ್ಕಾರದ ವಿರುದ್ಧ, ಸ್ಥಳೀಯರ ವಿರುದ್ಧ ಸ್ಟ್ರೈಕ್ ಮಾಡ್ತೀವಿ. ನಾವು ಸ್ಟ್ರೈಕ್ ಮಾಡಿದಾಗ ನಮ್ಮ ವಿರುದ್ಧ ಯಾರು ಮಾತಾಡಿದಾಗ ನಮ್ಗೆ ಯಾರು ಮಾತಾಡೋದು, ನಾವು ಅಲ್ಲಿ ನೀವು ಹೋಗಿ ನೋಡಿನಪ್ಪ, ಅದು ಏನಾಯ್ತು ಹೇಳೋ ಸಮಸ್ಯೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದಾಗಂತ ಇವ್ರೊಬ್ರೆ ಮೊನ್ನೆ ಒಂದು ಲಗ್ನಿತ್ತು ಅಲ್ಲಿ ನಮ್ದು ಯಾರು ನಮ್ಮ ಎಂಗೇಜ್ಮೆಂಟ್ ಇತ್ತು, ಇವ್ರ ಮಗಳದ್ದು ಎಂಗೇಜ್ಮೆಂಟ್ ಬಂದಾಗ ಸರ್ ನೆನಪು ಮಾಡಿರ. ಆದ್ರೆ ಈ ಕಳಕಳಿ ಇರಬೇಕು. ಅದಷ್ಟಲಾಗ ನಾನು ಶಾಸಕರಲ್ಲಿ ನಂದೊಂದು ಕಳಕಳಿ ಮನವಿ, ಮೇಲ್ಭಾಗದ ಕುಂತ ಎಲ್ಲರ ಪರವಾಗಿ ನಿಮ್ಮ ಪರವಾಗಿ ಗುಡಿ ಕಟ್ಟಾರ ಸರ್. ಹನುಮಂತಣ್ಣವರು ಊರವ್ರು ಎಲ್ಲರೂ ಸೇರಿ ಆ ಗುಡಿ ಕಟ್ಟಿ ಚೌಡಯ್ಯನ ಒಳಗೆ ನೆಳಿ ಕೂಡಿಸ್ತಕ್ಕಂಥ ಕೆಲಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ಯಾರ. ಅದು ಎಷ್ಟು ಮಾಡ್ಯಾರ ಎಲ್ಲ ಅವ್ರಿಗೆ ಬಿಟ್ಟದ್ದು. ನನ್ನ ಕಣ್ಣಿಂದ ಸಣ್ಣದಾಗಿ ಒಂದು ಸನ್ಮಾನ ಮಾಡಿದೀನಿ.
ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸರ್ ತಾವು ನಿಮ್ಮ ಇದರಲ್ಲಿ ಆಗಲಿ ನಾವು ವೈಯಕ್ತಿಕ ನಾವು ಮುದ್ದಾಳದ ಕೇಳೋದು ಸರ್ ನಾ ಮುದ್ನಾಳನ್ನ ಸರ್ ನಾನು ಚೌಡೈದು ಏನೋ ಮಾಡ್ರಿ ನಾ ಕೇಳೋದು ಸರ್ ನಾನು ಹೆಂಗಾರ ಮಾಡ್ಕೈತೀನಿ ನೀವು ಬರ್ಬೇಕು ಉದ್ಘಾಟನೆ ಮಾಡಿ ಹೋಗ್ಬೇಕು. ಇಲ್ಲಿ ಏನದ ಈ ಅರಿಕೇರಿ ನಂದು ಮುದ್ನಾಳು ಆಧಾರ್ ಕಾರ್ಡ್ ಸರ್ ಅರಿಕೇರಿ ಹುಟ್ಟೂರು ಅಂದ್ರೆ ತಪ್ಪಾಗಲ್ಲ. ನಾನು ಇಲ್ಲಿ ಮ್ಯಾಗ ಇಲ್ಲೇ ಇರ್ತೀನಿ. ಇಲ್ಲಿ ಅಂಬಿಗರ ಚೌಡಯ್ಯನ ದೇವಸ್ಥಾನ ಸುತ್ತಮುತ್ತ ಯಾರು ಬರದಂಗೆ, ಆಮೇಲೆ ಇಲ್ಲಿ ಒಂದು ಕಾಂಪೌಂಡ್ ಗೇಟು ಪ್ಲಸ್ ಇದು ಒಂದು ಸಣ್ಣದೊಂದು ಹಿಂದೆ ಏನದ ಒಂದು 15 ವರ್ಷದಿಂದ MP BB ಹಾಕಿದ್ದಾಗ ನಾನು ನೆನಪು ಮಾಡಿದಾಗ ಫೋನ್ ಮಾಡಿದಾಗ ಒಂದು 5-5 ಲಕ್ಷ 4 ಹಳ್ಳಿಗೆ ಹಾಕಿದ್ರು ಸರ್. ಕೊರೋನಾ ಟೈಮ್ನಾಗ ಅದು ವರದತ್ತಾಗಿ ಹೋಯ್ತು. ಪಾಪ ಫೋನ್ ಮಾಡಿದ್ರು ನಾನು ಶಾಂತಪಣ್ಣ ಅವರು ಮಾತಾಡಿ ಒಂದು 5 ಹಳ್ಳಿಗೆ 25 ಲಕ್ಷ ಹಾಕಿರೋದು 15 ವರ್ಷದಿಂದ. ಆದ್ರೆ ಅದು ಕೊರೋನಾ ಟೈಮ್ನಾಗ ಏನಾಗಿದೆ ಅದು ಸ್ಯಾಂಕ್ಷನ್ ಆಗಿದ್ದಾನು ರದ್ದಾಗಿ ಹೋಯ್ತು. ಆದ್ರೆ ಕೆಲವ್ರು ಏನದ ಯಾರು ಬಳಸಿದ್ರಂತ ಹಂಗ ಬಳಸಲಕ್ ಬರಲ್ಲ, ಬಳಸಲಕ್ ನಾ ಮಾಡ್ಲಕ್ ಹೋಗಲ್ಲ, ನಾ ಮಾಡಿದವ್ರನ್ನ ಬಿಡಲ್ಲ. ಅದು ತಪ್ಪು ಕಲ್ಪನೆ ಆಗಿತ್ತು ಒಂದು ಇಲ್ಲಿ ಊರಲ್ಲಿ. ಆದ್ರಸ್ಲಾಗ ಅದು ಏನಿಲ್ಲ, ಅದು ರದ್ದಾಗಿ ಹೋಗ್ಯದ. ಆದ್ರೆ ಶಾಸಕರು ಏನದ ಇಲ್ಲಿ ಈ ಭಾಗದಾಗ ತೋಟ್ಲ ಕಾರ್ಯಕ್ರಮ ಆಗಿರ್ಬೋದು, ಲಗ್ನ ಕಾರ್ಯಕ್ರಮ ಆಗಿರ್ಬೋದು, ಮುಂಜಿ ಕಾರ್ಯಕ್ರಮ ಯಾವ್ದಾರ ಮಾಡ್ಲಕ್ಕ ಒಂದು KKRD ಇಲ್ಲಿಂದ ಆಗಲ್ಲ ಒಂದು 25 ಲಕ್ಷ ರೂಪಾಯಿ ಶಾಸಕರಿಗೆ ನಿಮ್ಮೂರ ಪರವಾಗಿ ನಾನು ಕಳಕಳಿಯ ಮನವಿಯಿಂದ ಕೇಳ್ತೀನಿ. ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಬಿಟ್ಟು ನಾ ಬೇರೆ ಊರಿಗೆ ಕೇಳಿಲ್ಲ, ನಾನು ಯಾವುದು ಹೇಳಿಲ್ಲ ಇಲ್ಲಿವರೆಗೆ, ಸಾರ್ವಜನಿಕರು ಹೇಳಿದ್ವಿ. ಇದು ವೈಯಕ್ತಿಕ ಅನಿವಾರ್ಯ ಕೂಡ. ಇವತ್ತು ನಮ್ಮ ಅಂಬಿಗರ ಚೌಡಯ್ಯನ ನಿಗಮ ಆಗ್ಬೇಕು, ಅಂಬಿಗರ ಚೌಡಯ್ಯನ ಪೀಠ ಆಗ್ಬೇಕು, ಅಂಬಿಗರ ಚೌಡಯ್ಯನ ಜಾತ್ರೆ ಆಗ್ಬೇಕಂತಕ್ಕಂಥ ವಿಠ್ಠಲರು ಕನಸಿತ್ತು. ಅವ್ರಿದ್ರೆ ನಮ್ಗೆ ಈ ವೇದಿಕೆಗೆ ಅವ್ರೊಬ್ಬರೇ ಕಡಿಮೆ, ಅವ್ರೊಬ್ರು ಇದ್ರೆ ನಮ್ಗೆ ಇನ್ನೂ ಬಹಳಷ್ಟು ಶಕ್ತಿ ಬರುತ್ತೋ. ಆದ್ರೆ ಅವ್ರಿಲ್ಲ. ಅನಿವಾರ್ಯವಾಗಿ ನೀವು ಶಾಸಕರಿದ್ದು ಇದೊಂದು ಮಾಡ್ತಿರಂತಕ್ಕಂಥದ್ದು ನಂದೊಂದು ಕಳಕಳಿ ಮನವಿ ಅದ. ದಯವಿಟ್ಟು ಇದನ್ನ ಈಡೇರಿಸಿಕೊಡತಕ್ಕಂಥ ಕೆಲಸ ಮಾಡ್ಬೇಕಂತಕ್ಕಂಥದ್ದೇ ನನ್ನ ಮನವಿ. ಆದಷ್ಟು ತೀವ್ರ ಅದನ್ನು ಮಾಡಿಸ್ಕೊಡ್ತೀನಿ. ಮತ್ತೀಗ ಸಮುದಾಯ ಭವನ ಬಗ್ಗೆ ಹೇಳಿದ್ದಾರೆ, ಅದು ಸಮುದಾಯ ಭವನದ ಬಗ್ಗೆ ವಿಚಾರ ಮಾಡಿ ಹಂತವಾಗಿ ಅವರು ಉಮೇಶ್ ಮುದ್ನಾಳ್ಕರ್ ಸಂಘಟನೆ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಮಾಡಿಸ್ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಕಾಂಪೌಂಡ್ ವಾಲ್ ಮಾತ್ರ ಇವಾಗ ಶೀಘ್ರದಲ್ಲಿ ನಮ್ಮವರೆಲ್ಲ ಬರ್ತಿರ್ತಾರೆ, ಸಿದ್ದರಾಮಯ್ಯವರು ಸ್ವಾಮಿಗಳು ಎಲ್ಲರೂ ಯಾರೇ ಬಂದ್ರು ಅವ್ರ ಸಂಘಟ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಎಸ್ಟಿಮೇಟ್ ಮಾಡಿಸಿ ಮೊದಲೇ ಇಮಿಡಿಯೇಟ್ ಕಾಂಪೌಂಡ್ ವಾಲ್ ಜरूर ಕೆಲಸ ಮಾಡಿ ಇವತ್ತಿಲ್ಲಿ ಗುಡಿ ಮಾಡಿರ್ತಾನ, ನೀವು ಅದಕ್ಕೆ ಸಹಾಯ ಮಾಡಿರ್ತೀರಿ. ಅದಕ್ಕೆ ಎಲ್ಲರಿಗೂ ಹನುಮಂತ ನಾನು ಕೇಳೋದಿಷ್ಟೇ, ದೇವ್ರಿಗೆ ಈಗಾಗಲೇ ಹೇಳಿದ್ದೀನಿ, ಹನುಮಂತನಂತ ಪ್ರತಿ ಊರಲ್ಲಿ 4-8 ಜನ ಹುಟ್ಟಬೇಕು. ದೇವರ ಅವರಿಗೆ ಆಸ್ತಿ ಅಂತಸ್ತು ಐಶ್ವರ್ಯ ಅಧಿಕಾರ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ಗುಡಿಗಳಿಗೆ ಸಹಾಯ ಮಾಡೋಣ ಆಗಲಿ ಅಂತ ಕೇಳ್ಕೊಂಡು ಇವತ್ತಿಲ್ಲಿ ಈ ಸಮಾಜದಲ್ಲಿ ನನ್ನ ಕರೆದು ಮಾತಾಡಲು ಮತ್ತು ಉದ್ಘಾಟನೆ ಮಾಡಿಸೋದಕ್ಕೆ ತಮ್ಮೆಲ್ಲರಿಗೂ ಈ ಅರಿಕೇರಿ ಜನರಿಗೆ ಎಲ್ಲ ಜನತೆಗೆ ನಾನು ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ನಾನು ದಯಮಾಡಿ ನಾನು ಬೇರೆ ಕಾರ್ಯಕ್ರಮದಲ್ಲಿ ಹೋಗಬೇಕಾಗಿದೆ, ಇಲ್ಲಾಂದ್ರೆ ಇನ್ನೂ ಕುಂತು ಪೂರ್ತಿ ಕಾರ್ಯಕ್ರಮ ಮುಗಿಸಿ ಹೋಗ್ತಿದ್ದೆ, ಕ್ಷಮಿಸಬೇಕು, ನನಗೆ ಪರವಾಗಿ ಕೊಡಬೇಕು. ನಮಸ್ಕಾರ. ಅವರಿಗೆ ಮಾಡಬೇಕು. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ. ನಿಜ ಸಂಬಂಧಿಕರ ಚೌಡಯ್ಯನವರಿಗೆ ಅದರಲ್ಲಿ ಸ್ವಲ್ಪವನ್ನು ತೆಗಿತೀವಿ. ಯಾಕೆ ಅಂದ್ರೆ ಅದು ವಿಷ ಅಂತ. ವೇದಿಕೆ ಅಂತಹ ಜ್ಞಾನಿಗಳು ಹಾಗೂ ಹಿರಿಯರು ಅನುಭವಿ ಕೂತವರು ಕೂಡ ಅಷ್ಟೇ ಶ್ರೇಷ್ಠರು. ಉಮೇಶ್ ಮುದ್ದಾಳ್ ಅಂತ ಅವ್ರ ಬಗ್ಗೆ ಮಾತಾಡಕ್ಕಂತಂದ್ರ ಈ ವೇದಿಕೆ ಅಲ್ಲ. ನಿಜವಾಗಿನೂ ಹೇಳ್ತೀನಿ, ನಾನು ಒಬ್ಬ ಶಾಸಕನಾಗಿ, ಒಬ್ಬ MP ಆಗಿ, ಒಬ್ಬ ತಾಲೂಕಾ ಅಧ್ಯಕ್ಷನಾಗಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ, ನಾನು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೇನೆ. ಆದ್ರೆ ಉಮೇಶ್ ಅಣ್ಣವರ ಕಾರ್ಯದಲ್ಲಿ 10% ಮಾಡಕ್ಕಾಗಲ್ಲ. ನಾ ಇದನ್ನ ಬಹಳ ಹೆಮ್ಮೆಲಿ ಅಂತ ಹೇಳ್ತೀನಿ. ಅಂಬಿಗರ ಚೌಡಯ್ಯ ಸಂಸ್ಕೃತಿ ಎಂತ ಸಂಸ್ಕೃತಿ ಅಂತಂದ್ರೆ, ಅವರು ಎಲ್ಲಿ ನಂಬಿಕೆ ಇಡ್ತಾರೆ, ಯಾರ ಮೇಲೆ ನಂಬುತ್ತಾರೆ, ಯಾರ ಮೇಲೆ ವಿಶ್ವಾಸ ಇರ್ತಾರೆ, ಅವರನ್ನ ನಡ ನೀರಿನಲ್ಲಿ ಬುಡದೇ ಇರ್ತಕ್ಕಂಥ ಸಮುದಾಯ ಇಡೀ ಭಾರತ ದೇಶದಲ್ಲಿ ಯಾವ್ದಾ ಸಮುದಾಯ ಇದ್ರೆ ಅದು ಅಂಬಿಗರ ಚೌಡಯ್ಯ ಗಂಗಾಮಾತ ಅಂತ ನಾನು ಬಹಳ ಹೆಮ್ಮೆಲಿ ಅಂತ ಹೇಳ್ತೀನಿ. ಯಾರು ನೋಡಂಗಿಲ್ಲ. ಪಾರ್ವತಿ ಪರಮೇಶ್ವರರನ್ನು ಹೃದಯ ಮಂದಿರ ಸ್ಫೂರ್ತಿ ಮರೆಸುತ್ತಾ ಆದಿ ಗುಡಿಯನ್ನ ಕಟ್ಟಿರಲಾಗಿದ್ದು ಬಹಳ ಮುಖ್ಯವಾಗಿದೆ. ಎಲ್ಲ ಅಂಬಿಗರ ನಿಜ ಶರಣ ಅಂಬಿಗರ ಚೌಡಯ್ಯನವರು ಎಲ್ಲ ಕಡೆ ಬಿಸಲಾಗದಾರ. ಆದ್ರೆ ನಮ್ಮ ಅರಿಕೇರಿಯ ಒಳಗ ಪ್ರತಿಷ್ಠಾಪನೆಯನ್ನು ನಿಂಬಿ ಎಲ್ಲರಿಗೆ ಬೇಕು ಬೇಡಿಕೆ ಈಡೇರಿಸಿ ಕಾಯಕಲ್ಪವನ್ನು ಕೊಡುವಂತ ಅಂಬಿಗರ ಚೌಡಯ್ಯನವ್ರನ್ನ ಗುಡಿಯ ರೂಪದಾಗಿಟ್ಟು ಪೂಜೆ ಮಾಡ್ತಾರೆ. ಇದು ಯಾದಗಿರಿ ಜಿಲ್ಲಾದೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ. ನಾನು ಹಿಂದೊಮ್ಮೆ ನಾವು ಅಂಬಿಗ ನಾನಿನ್ನ ನಂಬಿದೆ, ಜಗದಂಬರ ಮನ ನೀ ನಂಬಿದ ಅದ್ಭುತ ಇದೆ.
ನೀರಿನ ನೆಲೆಯನ್ನು ಯಾರೂ ತಿಳಿದಿಲ್ಲ. ಆಕಾಶದಲ್ಲಿ ಹಾರಾಡುವಂತ ಅಂತರಿಕ್ಷ ಯಾನಗಳು ದಂಬಾರ ಮರಳಿ ನಂಬಿದೆ, 10ವರೆ ಮಂದಿ ಅಂಬಿಗ, ಇಳಿವರ 5 ಮಂದಿ ಅಂಬಿಗ. 5 ಅಂದ್ರೆ ಪಂಚಸೂತ್ರಗಳು, 10 ಅಂದ್ರೆ ದಶದಿಕ್ಕುಗಳು. ಸರ್, ನಿಮ್ಮ ಜ್ಞಾನ ಹಾಗೆ ಮುಂದುವರೆಯಲಿ. ಸಮಾಜಕ್ಕೆ ಬೆಳಕನ್ನು ಚೆಲ್ತಕ್ಕಂಥ ಕೆಲಸ ಇಡೀ ಸಮುದಾಯ ಮಾಡಲಿ. ಎಲ್ಲ ಸಮುದಾಯ ಶಿಕ್ಷಕರಾಗ್ಲಿ, ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಹಾರೈಸಿ ಅವರಿಗೆ ಶುಭ ಕೋರಿ. ಎಲ್ಲ ಬಿಚ್ಚಿಕೊಡ್ರಿ, ಒಂದೊಂದು ಪಟ ಪಟ ಆರ್ಡರ್ ಮಾಡ್ಕೊಡ್ರಿ ಮಲ್ಲು. ಈ ಒಂದು ಗಳಿಗೆ ಅವರು ಹನುಮಾನ ದನದಿಂದ ಏನು ದೇವಸ್ಥಾನದಲ್ಲಿ ಇಂದಿನ ಕಾರ್ಯಕ್ರಮ ಆಯಿತು, ಅದಕ್ಕೆ ಅವರ ಶ್ರಮ ಹಾಕಿದ್ದಾರೆ. ಹಾಗಾಗಿ ಅವರಿಗೆ ಚಿಕ್ಕ ಒಂದು ಗೌರವ ಸಮರ್ಪಣೆ ನಡೀತಕ್ಕಂಥದ್ದು ಕಾರ್ಯಕ್ರಮದಲ್ಲಿ. ಹಾ, ಕಾರ ಹಾಕು. ಸರಿಯಾಗಿ ಇದ್ದಾರೆ ಅವರಿಗೆ ಒಂದು ಇದ್ದಾರೆ. ಅವರು ಅವ್ರಿಗೆ ಯಾವುದೇ ನಿಸ್ವಾರ್ಥ ಸೇವೆ, ಅವರಿಗೆ ಯಾವ್ದ ಏನು ಫಲಾಪೇಕ್ಷೆ ಇಲ್ಲದೆ ಅವರು ನಿಜವಾಗ್ಲೂ ಅವರು ನೋಡಿದರೆ, ಅವರಲ್ಲಿ ಇರ್ತಕ್ಕಂಥ ಗುಣ ಆದರ್ಶಗಳನ್ನು ನೋಡಿದರೆ ನಿಜವಾಗ್ಲೂ ನಮ್ಮ ಅಂಬಿಗರ ಚೌಡಯ್ಯನವರ ಒಂದು ಆದರ್ಶಗಳನ್ನು ಅವರು ಪಾಲಿಸಿಕೊಂಡು ಅದೇ ರೀತಿ ನಡೀತಾ ಇದ್ದಾರಲ್ಲ, ನಮ್ಮ ಸಮಾಜದ ಹೆಮ್ಮೆ ಗೌರವ. ಹಾಗಾಗಿ ಅವರಿಗೆ ನಾನು ಈ ನಮ್ಮ ಊರಿನ ವತಿಯಿಂದ, ನಮ್ಮೆಲ್ಲ ಬಾಂಧವರ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಉತ್ಪೂರ್ವಕ ಅಭಿನಂದನೆಗಳನ್ನು ನಾವು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಅವರಿಗೆ ನಾವೆಲ್ಲರೂ ಚಿರಋಣಿಯಾಗಿರ್ತೀವಿ, ಅವ್ರ ಜೊತೆಗೆ ನಾವು ನಿಲ್ತೀವಿ ಅನ್ನುವಂಥದ್ದನ್ನ ನಾವೆಲ್ಲರೂ ಅವರಿಗೆ ಭರವಸೆಯನ್ನು ಕೊಡ್ತಾ ಅವ್ರ ಜೊತೆಗೆ ನಿಲ್ಲೋಣ ಅಂತ ಹೇಳ್ತಾ, ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಶಾಣಪಾಡ ಬರಬೇಕು.